ಹಾಯ್, ವೆಲ್ಕಮ್ ಟು ಛಾಯಾ ಲಾಗ್ಸ್. ಇವತ್ತು ಅರ್ಬ್ ರೈಸ್ ಮತ್ತು ಅದ್ರ ಜೊತೆಗೆ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಇದು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಬಿಡ್ಬೋದು. ಬ್ರೇಕ್ಫಾಸ್ಟ್ಗೋ ಇಲ್ಲ ಡಿನ್ನರ್ಗೋ ಯಾವುದಕ್ಕಾದರೂ ಇದನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಖಂಡಿತ ತುಂಬ ಇಷ್ಟ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗಾದರೆ ಬನ್ನಿ, ಇದು ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಪ್ಯಾನ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪನಾರು ಹಾಕ್ಕೋಬೋದು, ಇಲ್ದಾರು 1 ಸ್ಪೂನಷ್ಟು ಬೆಣ್ಣೆನಾದರೂ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಪೀಸ್ ಹಾಕ್ತಾಯಿದ್ದೀನಿ. ಅದು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ 1 ಕ್ಯಾಪ್ಸಿಕಮ್ಮು 1 ಕ್ಯಾರೆಟು, ನಾನು ಜಾಸ್ತಿ ಹಾಕಿಲ್ಲ, ಎಲ್ಲ ಒಂದೊಂದು ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿದ್ದೀನಿ. ಆಮೇಲೆ ಕಾಲಿಫ್ಲವರ್ನ ನೀಟಾಗಿ ಬಿಸಿನೀರಲ್ಲಿ ತೊಳೆದು ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಕಾಲಿಫ್ಲವರ್ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವೀಟ್ ಕಾರ್ನು ಅಷ್ಟೇ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನೂ ಕಾಲಿಫ್ಲವರ್ನೂ ಬೇಯಿಸ್ಬಿಟ್ಟು ಈಗ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೇ ತುಪ್ಪದಲ್ಲೇ ಎಲ್ಲ ಬೆಂದೋಗ್ಬಿಡುತ್ತೆ. ಕಾಲಿಫ್ಲವರ್ ಮಾತ್ರ ನೀವು ಬೇಯಿಸ್ಕೊಂಡ್ರೆ ಸಾಕು. ಸ್ವೀಟ್ ಕಾರ್ನ ಕೂಡ ಇದರಲ್ಲೇ ನೀವು ಬೇಯಿಸ್ಬೋದು, ಚೆನ್ನಾಗಿ ಬೆಂದೋಗುತ್ತೆ, ಅದೇನಿಲ್ಲ ಬೇಗ. ಈಗ ನಾವು ಅನ್ನ ಮಾಡಿಟ್ಟಿರ್ತೀವಲ್ಲ, ಬಿಸಿ ಅನ್ನ, ಅದು ಹಾಕ್ಕೊಂಡು ಅದ್ರ ಜೊತೆಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅಂದರೆ ಮೆಣಸಿನ ಪುಡಿ, ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೈಸ್ ಅಂತೂ ತುಂಬ ಟೇಸ್ಟಾಗಿರುತ್ತೆ. ನೀವೇ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡೋದು. 1-2 ತರಕಾರಿ ಅಷ್ಟೇ, ಇನ್ನೇನು ಬೇಡ ಇದಕ್ಕೆ. ಈಗ ಲಾಸ್ಟಲ್ಲಿ ಚಿಲ್ಲಿ ಫ್ಲೇಕ್ಸು ಆಮೇಲೆ ಆರಗಾನ್ ಹಾಕ್ತಾಯಿದ್ದೀನಿ. ನಾವು ಪಿಝಾಗೆಲ್ಲ ಹಾಕ್ಕೊಂಡು ತಿಂತೀವಲ್ವ, ಅದು ನಿಮ್ಮಲ್ಲಿದ್ದರೆ ಹಾಕಿ, ಇಲ್ಲಾಂದರೆ ಆಪ್ಷನ್ ಅದು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಚಿಲ್ಲಿ ಫ್ಲೇಕ್ಸ್ ಆರಗಾನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಇಷ್ಟೇ, ಇನ್ನೇನೂ ಇಲ್ಲ. ಉಪ್ಪು ಮಾತ್ರ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಸಾಸ್ಗೂ ಉಪ್ಪು ಹಾಕ್ತೀವಲ್ವ, ಅದರಿಂದ ರೈಸ್ಗೆ ನೋಡಿಬಿಟ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ, ತುಂಬ ಸಿಂಪಲ್ಲು. ಇದು ಬಿಸಿಯಾಗಿ ಸಾಸಿಗೆ ನಂಚ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಈಗ ನಾನು ಇದಕ್ಕೆ ಜೊತೆಗೆ ಸೈಡ್ ಡಿಶ್ ಆಗಿ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀವಿ. ನೀವು ಬೇಕಾದ್ರೆ ಇದಕ್ಕೆ ಪನ್ನೀರ್ ಗ್ರೇವಿನೂ ಮಾಡ್ಕೋಬೋದು, ಇಲ್ಲ ಸಿಂಪಲ್ಲಾಗಿ ನಮ್ಗೆ ವೈಟ್ ಸಾಸ್ ಪಾಸ್ತಾನೇ ಸಾಕು ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ವೈಟ್ ಸಾಸ್ ಪಾಸ್ತಾ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟೇ, ಇದೊಂದು 5 ನಿಮಿಷ 10 ನಿಮಿಷ ಇದರಲ್ಲೇ ಹಂಗೆ ಫ್ರೈ ಮಾಡಿ. ಎಲ್ಲ ಅನ್ನ ಬೆಂದಿರೋ ಅನ್ನನೇ, ಅದರಿಂದ ತರಕಾರಿ ಎಲ್ಲನೂ ಬೆಣ್ಣೆಲ್ಲೇ ಬೆಂದೋಗಿರುತ್ತೆ. ಒಂದು 5 ನಿಮಿಷ ಮುಚ್ಚಿಡಿ ಸಾಕು, ಇದು ರೆಡಿ ಆಗುತ್ತೆ. ಈಗ ಬನ್ನಿ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಅಷ್ಟೇ, 1-1.5 ಸ್ಪೂನಷ್ಟು ತುಪ್ಪನೋ ಇಲ್ಲ ಬೆಣ್ಣೆನೋ ಹಾಕ್ಕೊಂಡು 2 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಒಂದೇ ಇಟ್ಕೊಂಡಿರಿ. 2 ಸ್ಪೂನ್ ಮೈದಾ ಹಿಟ್ಟನ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಡಿ. ಅದು ಬೆಣ್ಣೆಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ, ಗಂಟಾಗಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನಾವು 1-1.5 ಲೋಟ ಹಾಲು ಹಾಕ್ತಾಯಿದ್ದೀನಿ. ನೀವು ಹಾಲು ಬೇಕಾದ್ರೆ ಎಕ್ಸ್ಟ್ರಾನೇ ಹಾಕ್ಕೋಬೋದು, ಯಾಕೆಂದರೆ ವೈಟ್ ಸಾಸ್ ಬೇಗ ಗಟ್ಟಿಯಾಗಿಬಿಡುತ್ತಲ್ವ. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ 1.5 ಗ್ಲಾಸ್ ಹಾಕ್ಕೋತಾ ಇದ್ದೀನಿ. ಇದು ಇಬ್ರಿಗೆ ಖಂಡಿತ ಧಾರಾಳವಾಗಿ ಆಗುತ್ತೆ. ನೀವು 1.5 ಗ್ಲಾಸ್ ಹಾಲು ಹಾಕ್ಕೊಂಡು ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು, ಗಂಟಾಗಬಾರ್ದು ಎಲ್ಲೂ. ಅದರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೂ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ನ ಹುರಿದಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಸೇಮ್ ಅದಕ್ಕೆ ಹಾಕೋವಾಗ ಹುರಿದಿಟ್ಕೊಳ್ಳಿ. ಅದಕ್ಕೆ ಅರ್ಧ ಹಾಕ್ಬಿಟ್ಟು ಇದಕ್ಕೆ ಅರ್ಧ ಹಾಕ್ಕೊಳ್ಳಿ ಸಾಕು. ಅದಕ್ಕೂ ಅಷ್ಟೇ, ಹುರಿದಿಟ್ಕೊಂಡು ಹಾಕಿದ್ರೂ ಬೆಂದೋಗ್ಬಿಡುತ್ತೆ ಅದುವೇ. ಈಗ ನೋಡಿ, ಎಲ್ಲ ಸ್ವೀಟ್ ಕಾರ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು. ನೀವು ರುಚಿಗೆ ಇದಕ್ಕೂ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೂ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆರಗಾನ್ ಹಾಕಲೇಬೇಕು. ಒಂಥರ ವೈಟ್ ಸಾಸ್ ಪಾಸ್ತಾಗ ಅದು ಹಾಕಿದ್ರೆ ತುಂಬ ರಿಚ್ ಕೊಡುತ್ತೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ರೆಸ್ಟೋರೆಂಟ್ಲೆಲ್ಲ ತೊಗೊಂಡು ತಿಂತಿರಲ್ಲ ವೈಟ್ ಸಾಸ್ ಪಾಸ್ತಾ, ಅದೇ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಈಗ ನಾನು ಚಿಲ್ಲಿ ಫ್ಲೇಕ್ಸ್ ಆರಗಾನ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂದು 5 ನಿಮಿಷ ಹಾಗೆ ಸ್ವೀಟ್ ಕಾರ್ನು ಎಲ್ಲ ಸ್ವಲ್ಪ ಇದಾಗಲಿ, ಆಮೇಲೆ ಗ್ರೇವಿನೂ ಸ್ವಲ್ಪ ಗಟ್ಟಿಯಾಗಲಿ. ನೋಡಿ, ಎಷ್ಟು 1.5 ಲೋಟ ಹಾಕಿರೋದು ಕರೆಕ್ಟಾದ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಇಷ್ಟೇ, ಈಗ ರೆಡಿಯಾಗಿದೆ. ಇದನ್ನು ನಾವೀಗ ರೈಸ್ ಜೊತೆ ಸರ್ವ್ ಮಾಡೋಣ. ತುಂಬ ಟೇಸ್ಟಾಗಿದೆ. ಖಂಡಿತ ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ನೋಡಿ. ಖಂಡಿತ ಎಲ್ಲರೂ ಇಷ್ಟಪಡ್ತೀರಾ. ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಮಕ್ಕಳು ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ
ಇನ್ನೂ ಸ್ವಲ್ಪ ಯಾವುದಾದ್ರು ತರಕಾರಿ ಆ್ಯಡ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಕಾಲಿಫ್ಲವರ್ ಬದಲಾಗಿ ಬ್ರೊಕೊಲಿ ಕೂಡ ಹಾಕ್ಕೊಂಡು ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಮಾಡಾದಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಧನ್ಯವಾದಗಳು.